ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಿರೋಂಥದ್ದು. ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ಯಾರಿಗೆ ಹೇಳ್ತಿರುವ ಆ ಮಾತನ್ನ? ಯಾರಿಗ್ರಿ ಹೇಳ್ತೀರಾ? ಡಾಕ್ಟ್ರಿಗೆ ಹೇಳ್ತೀವಿ. ಮೇಲೆ ದೇವರಿದ್ದಾನೆ, ತಳಗಡೆ ಇರುವಂಥ ದೇವ್ರುಗಳು ನೀವೇ. ನಮ್ಮ ಜೀವವನ್ನು ಕಾಪಾಡ್ತೀರಾ. ನಮ್ಗೆ ಏನಾದ್ರು ಆಕ್ಸಿಡೆಂಟ್ ಆದಾಗ, ಮತ್ತೊಂದಾದಾಗ ಯಾವುದಾದ್ರು ಜನಸಾಮಾನ್ಯರು ಹತ್ತಿರದ ಒಂದು ಖಾಸಗಿ ಹಾಸ್ಪಿಟ್ಲ್ ಆಗಲಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಲಿ ಹೋಗಿ ಕಳಿಸ್ತಾರೆ. ಆ ಟೈಮಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಡಾಕ್ಟ್ರುಗಳು ಕೆಲವೊಂದು ಸುಲಿಗೆಯನ್ನು ಮಾಡುವಂಥ ಹಾಸ್ಪಿಟ್ಲ್ಗಳಿಗೆ ನನ್ನ ಧಿಕ್ಕಾರ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಮೈಸೂರಿನಲ್ಲಿ ನಡೆದತಕ್ಕಂಥ ಒಂದು ದುರ್ಘಟನೆ. ಒಂದೇ ತಂದೆ ತಾಯಿ ಮಗು ಬೈಕಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆದಂಥ ಟೈಮಲ್ಲಿ ಹೋಗಿ ಅಲ್ಲಿ ಸ್ಥಳೀಯರೆಲ್ಲ ಸೇರಿ ಒಂದು ಖಾಸಗಿ ಹಾಸ್ಪಿಟ್ಲ್ಗಳಿಗೆ ಕಳಿಸ್ತಾರೆ ಆಂಬ್ಯುಲೆನ್ಸ್ ಮಾಡಿ. ಆ ಮಗು ಟ್ರೀಟ್ಮೆಂಟ್, ಆ ಮಗು ತೀರುವ ಒಂದು ರಕ್ತಸ್ರಾವವಾಗಿ ಸಾವು ಬದ್ದೆ ಮಧ್ಯೆ ಹೋರಾಟ ಮಾಡಬೇಕಾದ್ರೆ ಡಾಕ್ಟ್ರುಗಳು ನಿಮ್ಮ ಮಗು ಸತ್ತೋಗಿದೆ, ನೀವು ದುಡ್ಡು ಕಟ್ಟಬೇಕು, ದುಡ್ಡು ಕಟ್ಟಿ ಶವವನ್ನು ತಗೊಂಡೋಗಿ ಅಂತ ಹೇಳ್ತಾರೆ. ಆ ಒಂದು ಕುಟುಂಬಸ್ಥರ ಹತ್ರ ದುಡ್ಡಿರಲ್ಲ, ತಂದೆ ತಾಯಿ ಹಾಸ್ಪಿಟಲ್ ಮನಗಿದ್ದಾರೆ. ಅವರ ಕುಟುಂಬಸ್ಥರು ಅವ್ರ ಊರಿಗೆ ತೆರಳಿ ಮನೆ ಮುಂದೆ ಹೋಗಿ ಒಂದು ಶರಗೊಡ್ಡಿ ಬಿಸ್ಕೆಯನ್ನು ದುಡ್ಡಿಲ್ಲ ಕೊಡಿ ಸ್ವಾಮಿ ಅಂತ ಮನೆ ಮುಂದೆ ಬೇಡುವಂಥ ಸ್ಥಿತಿ ಆಗಿದೆ ಅಂತ ಅಂದರೆ ಯಾವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ನಾವು? ಯಾವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ? ಜನಸಾಮಾನ್ಯರಿಗೆ ಹೇಳ್ಬೇಕಾಗ್ತದೆ, ನೀವು ಮಾಡಿರುವಂಥ ನಿರ್ಲಕ್ಷ್ಯತನ, ನೀವು ನಡ್ಕೋತಿರುವಂಥ ರೀತಿ ನೀತಿಗಳಿಗೆ ಜನರಿಗೆ ಬೈಬೇಕಾಗ್ತದೆ. ನಾವು ಎಲೆಕ್ಷನ್ ಬಂದಂಥ ಟೈಮ್ನಲ್ಲಿ ನೀವು ನಮಗೆ ಮೂಲಭೂತವಾದಂಥ ಸೌಕರ್ಯಗಳನ್ನು ಕೊಡಿ ಸ್ವಾಮಿ ಅಂತ ಹೇಳಿ ಯಾವರೊಬ್ಬ ರಾಜಕಾರಣಿಗಳನ್ನು ಪ್ರಶ್ನೆ ಮಾಡಲ್ಲ. ಅವನು 2,000 ಕೊಡ್ತಾನೆ, 3,000 ಕೊಡ್ತಾನೆ ಅಂತ ಹೇಳಿ ಓಟನ್ನು ಹಾಕ್ಬಿಡ್ತಾರೆ. ಅವತ್ತು ಒಂದು ದಿವಸ ನೀವು ಯೋಚನೆ ಮಾಡಲ್ಲ. ಅಣ್ಣ ಪಮ್ಮ ಅಂತ ಹೇಳಿ ಹಿಂಬಾಲಕರು ಯಾವನು ಕೂಡ ಪ್ರಶ್ನೆ ಮಾಡಲ್ಲ. ಯಾಕೆ ಪ್ರಶ್ನೆ ಮಾಡಲ್ಲ? ಈ ಒಂದು ವ್ಯವಸ್ಥೆಗ ಸೆರಗೊಟ್ಟಿ ದುಡ್ಡಿಲ್ಲ, 1,20,000 ರೂಪಾಯಿ ದುಡ್ಡು ಕಟ್ಟಿರಿ ನಿಮ್ಮ ಮಗ ಶವವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಆ ವಿಚಾರ ಗೊತ್ತಾದಂಥ ಟೈಮಲ್ಲಿ ಅಲ್ಲೂ ಅಕ್ಕಪಕ್ಕ ಸಂಘ ಸಂಸ್ಥೆಗಳು ಹೋಗಿ ಅಂತ ಪ್ರಶ್ನೆ ಮಾಡಿದಂಥ ಟೈಮಲ್ಲಿ ಇಲ್ಲ, ಮಗು ಬದುಕಿದೆ ಅಂತ ಹೇಳ್ತಾರೆ. ಯಾವ ಒಂದು ಇದ್ರಲ್ಲಿ ಬದುಕ್ತಾ ಇದ್ದೀವಿ? ಯಾವ ಇದರಲ್ಲಿ ದುಡ್ಡು ಮಾಡೋಕ್ಕಿದ್ದೀರಾ ನೀವು? ಖಾಸಗಿ ಹಾಸ್ಪಿಟ್ಲ್ ಅವರು ಸರ್ಕಾರದಿಂದ ಒಂದು ಆದೇಶನೂ ಮಾಡಿಸಿದ್ದಾರೆ. ಏನಂತ? ಪ್ರಥಮ ಚಿಕಿತ್ಸೆಯನ್ನು ಯಾರು ಕೊಡ್ದವ್ರು ಅವ್ರಿಗೆ ಜೈಲು ಶಿಕ್ಷೆ ಆಗ್ತದೆ ಅಂತ. ಇವರೆಲ್ಲ ಒಂಥರ ಈ ಪೇಪರಲ್ಲಿ ಬಂದಿರುವಂತಹ ಕಾನೂನು ಕಟ್ಲೆ ಎಲ್ಲ ಗಾಳಿಗೆ ತೂರಿ ಇವ್ರಿಗೆ ಇಷ್ಟ ಬಂದಂಥ ರೀತಿಯಲ್ಲಿ ಮಾಡ್ಕೊಳ್ಳೋಂತಹ ಖಾಸಗಿ ಹಾಸ್ಪಿಟ್ಲ್ ಅವರು ನಿಜವಾಗ್ಲೂ ಕೂಡ ಈ ರೀತಿಯಾಗಿ ಸೆರಗು ಒಡ್ಡಿ ಬೇಡ್ತಿರೋಂಥದ್ದು ಸ್ಥಿತಿ ಯಾರಿಗೂ ಬರೋದು ಬೇಡ ಸ್ನೇಹಿತರೆ. ನಿಜವಾಗ್ಲೂ ಕೂಡ ನೀವು ಓಟ್ ಹಾಕ್ಬೇಕಾದ್ರೆ ಯೋಚನೆ ಮಾಡಿ, ಪ್ರತಿಯೊಬ್ಬನು ಕೂಡ ಪ್ರಶ್ನೆ ಮಾಡಿ. ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ಹೋಬಳಿಗಳಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಬೇಕು ಅಂತ ಕೇಳಿ. ಇಲ್ಲ ಅಂತಂದ್ರೆ ಲಕ್ಷ ತಗೊಂಡೋಗ್ಬಿಟ್ಟು ಇಂಥ ಖಾಸಗಿ ಹಾಸ್ಪಿಟ್ಲ್ಗಳಿಗೆ ಸುರಿಬೇಕಾಗ್ತದೆ. ಯಾರು ಕೂಡ ಇದನ್ನ ಪ್ರಶ್ನೆ ಮಾಡಲ್ಲ. ನಿಮಗೆ ಏನ್ರಿ ಬೇಕು ಜನಸಾಮಾನ್ಯರಿಗೆ? ನಿಮಗೆ ಉಚಿತ ಯೋಜನೆಗಳು ಮತ್ತೊಂದು ಬೇಕಾ? ನಿಮಗೆ 2,000 ಕೊಡ್ತಾರೆ, 3,000 ಕೊಡ್ತಾರೆ ಅಂತ ಎಲ್ಲಿ ಗಂಟೆ ಇರುತ್ತೆ 2,000 3,000? ನಿಮ್ಮ ಮಕ್ಕಳುಗಳಿಗೆ ಒಳ್ಳೆ ಎಜುಕೇಷನ್ ಬೇಕು. ನಿಮ್ಗೆ ಏನಾದರೂ ಹುಷಾರಿಲ್ದ ಹೋದಾಗ, ನಿಮ್ಮ ಮಕ್ಳಿಗೆ ಹುಷಾರಿಲ್ದ ಹೋದಾಗ, ಏನೋ ಒಂದಾದಾಗ ಖಾಸಗಿ ಹಾಸ್ಪಿಟ್ಲ್ಗಳನ್ನ ಹೊರತುಪಡಿಸಿ ಗೌರ್ಮೆಂಟಿಂದ ಸಿಗ್ತಕ್ಕಂಥ ಸೌಲಭ್ಯ ಹಾಸ್ಪಿಟ್ಲಲ್ಲಿ ಸಿಗ್ಬೇಕು. ಎಲ್ಲ ಹಾಸ್ಪಿಟ್ಲಲ್ಲಿ ಹೆಂಗೆ ಸಿಗುತ್ತೆ, ಗೌರ್ಮೆಂಟ್ ಹಾಸ್ಪಿಟ್ಲು ಕೂಡ ಸಿಗಬೇಕು. ಯಾಕೆ ಸಿಗಲ್ಲ? ಇದನ್ನೇ ಅವನು ಪ್ರಶ್ನೆ ಮಾಡಲ್ಲ. ಅವ್ನು ಹಂಗೆ ಮಾಡ್ದೆ ಹಿಂಗೆ ಮಾಡ್ದ ಅಂತ 2 ದಿವಸ ಏನೋ ನೋಡ್ಬಿಟ್ಟು ಮರ್ತು ಬಿಡ್ತಾರೆ ಜನ. ಆ ಎಲೆಕ್ಷನ್ ಟೈಮಲ್ಲಿ ಬಂದಾಗ ಮಾತ್ರ ನಿಮಗೆ ಏನೂ ಗೊತ್ತಾಗಲ್ಲ. ಅವನು ಇವತ್ತು 2,000 3,000 ದುಡ್ಡು ಕೊಟ್ಬಿಡ್ತಾನೆ, ಅದು ತೊಗೊಂಡ್ಬಿಡ್ತೀರಾ, ಓಟ್ ಹಾಕ್ಬಿಡ್ತೀರಾ, ಅವತ್ತಿನ ದಿನ ಕಳೀತು. ಇನ್ನು 5 ವರ್ಷ ಸಾಯಿರಿ, ಹೆಂಗಾರ ಸಾಯಿರಿ. ಹೋಗಿ ಅವ್ನೇನಾರ ಡೈರೆಕ್ಟಾಗಿ MLA ಆಗಲಿ, MP ಆಗಲಿ, ಈಗಿರುವಂಥ ಉಪಮುಖ್ಯಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ ಡೈರೆಕ್ಟಾಗಿ ಪ್ರಶ್ನೆ ಮಾಡಿದರೆ ಅವ್ನು ಒಳಿಕಾಕ್ರಿ ಅಂತ ಹೇಳಿ ಪೊಲೀಸಿಂದ ಅವರಿಗೆ ಇದು ಮಾಡಿಸಿ ಕುಗ್ಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ನಾವು ನೀವೆಲ್ಲ ಬದುಕ್ತಾ ಇದ್ದೀವಿ. ನಾವು ಈ ರಾಜಕಾರಣಿಗಳನ್ನ ನಮ್ಮನ್ನು ಸೇವೆ ಮಾಡಿ ನೀವು ಅಂತೇಳಿ ನಾವು ಸಂಬಳ ಕೊಟ್ಟು ಮಾಡ್ಕೊಂಡಿರೋಂಥದ್ದು, ಅದನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳಿ. ಇವರು ದಬ್ಬಾಳಿಕೆಗೆ, ದುರಂಕರಿಗೆ ನಾವು ಗುಲಾಮರಾಗ್ತೀವಿ ಅಂತ ಹೇಳಿಲ್ಲ. ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕೂಡ ನಾವು ಇನ್ನೂ ಕೂಡ ಗುಲಾಮರಾಗಿ ಬದುಕ್ತಾ ಇದ್ದೀವಿ ಈ ರಾಜಕಾರಣಿಗಳಿಗೆ. ಆಗ ಬ್ರಿಟಿಷರಿಗೆ ಬದುಕ್ತಾ ಇದ್ವು, ಈಗ ರಾಜಕಾರಣಿಗಳು ನಮ್ಮನ್ನ ಗುಲಾಮರು ಟ್ರೀಟ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ವ್ಯವಸ್ಥೆ ಇದು? ಆ ಒಂದು ಹೆಣ್ಣು ಮಗುಗೆ ಬದುಕಿದೆ ಅಂತ ಲಾಸ್ಟಿಗೆ ಹೇಳ್ತಾರಂತೆ. ಈಗ ಅದನ್ನ ಆ ಹೆಣ್ಣು ಮಗುನ KRS ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಸಾವು ಬದಿಯ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಆ ಭಿಕ್ಷೆ ಬೇಡಿ ತಂದಂಥ ಹಣವನ್ನು ಏನು ಪ್ರಯೋಜನ ಆಗಿಲ್ಲ. ನಿಜವಲ್ಲೂ ಕೂಡ
ನಿಜ ಬೇಜಾರಾಗ್ತಾ ಇದೆ ಸ್ನೇಹಿತರೆ. ಸೇಮ್ ಯುವರ್ ಪೀಪಲ್. ನಿಜವಾಗ್ಲೂ ಕೂಡ ಪ್ರತಿಯೊಬ್ಬನು ಕೂಡ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಿ. ರಾಜಕಾರಣಿಗಳ ಹಿಂಬಾಲಕರಾಗೋಕೆ ಹೋಗ್ಬೇಡಿ. ನಿಮಗೆ ಬೇಕಂತ ಮೂಲಭೂತ ಸೌಕರ್ಯಗಳನ್ನು ಕೇಳಿ ಪಡ್ಕೊಳ್ಳಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಸ್ವಾಮಿ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ನಾವು ಪ್ರಭುಗಳು, ನಾವು ಹೇಳಿದ್ದೆ ನಡಿಬೇಕು. ಆದರೆ ರಾಜಕಾರಣಿ ಹೇಳಿದ್ದು ನಾವು ಮಾಡ್ತಾ ಇದ್ದೀವಿ. ಯಾವನಿಗ್ರಿ ಬೇಕು ನಿಮ್ಮ ಫ್ರೀ ಯೋಜನೆಗಳು? ಮತ್ತೊಂದು ಯಾವನಾರು ಕೇಳಿದ್ನ? ನಾಚಿಕೆ ಆಗಬೇಕು ನಿಮಗೆಲ್ಲ. ಭಾಳ ಆ ತಾಯಿ ನಿಜವಲ್ಲೂ ಕೂಡ ಶರಗೊಡ್ಡಿ ಹೋಗಿ ಒಂದು ಮನೆ ಭಿಕ್ಷೆ ಬೇಡಿ 1,20,000 ರೂಪಾಯಿಗೆ ಭಿಕ್ಷೆ ಬೇಡ್ತಾ ಇದ್ದಾರಲ್ಲ. ಯಾವ ಸ್ಥಿತಿ ಬಂದಿದ್ದೀವಿ ನಾವು? ಖಾಸಗಿ ಹಾಸ್ಪಿಟ್ಲ್ ಒಳಗೆ ಒಂದು ಮಾತು ಹೇಳ್ತೇನೆ, ನಾವು ವೈದ್ಯ ನಾರಾಯಣ ಹರಿ ಅಂತ ಹೇಳ್ತೀವಿ. ದೇವರು ನಿಮ್ಮ ಒಂದು ಮೇಲೆ ದೇವರಿದ್ದಾನೆ, ತಳಗಡೆ ಇರುವಂಥ ದೇವರುಗಳು ನೀವು ಕಾಪಾಡ್ತೀರ ಮತ್ತೊಂದು ಅಂತ ಮಾನವೀಯತೆಯನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು ನೀವು. ನಾಚಿಕೆ ಆಗಬೇಕು ನಿಮಗೆಲ್ಲ. ಛೇ. ಹಾಗಾಗಿ ವಿಡಿಯೋವನ್ನು ಭಾಳ ಬೇಜಾರಾಗಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಪ್ರತಿಯೊಬ್ಬನು ಕೂಡ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಿ. ಇವತ್ತಲ್ಲ ಒಂದು ರೀತಿಯಲ್ಲಿ ಸಾಯೋದೇನೆ ಮನುಷ್ಯ. ಒಂದು ಹೋರಾಟವನ್ನಾದ್ರೂ ಮಾಡಿ, ಏನಾದ್ರು ಒಂದು ಸಮಾಜಕ್ಕೆ ಒಳ್ಳೆಯದಾಗುತ್ತೋ, ನಮ್ಮ ಮುಂದೆ ಏನೋ ಒಂದು ಆಗುತ್ತಾ, ಉಪಯೋಗ ಆಗುತ್ತಾ ಅನ್ನೋ ಒಂದು ಕೆಲಸವನ್ನು ಮಾಡಿ ಈ ಭೂಮಿಯಿಂದ ನಾವು ತೆರ್ತಕ್ಕಂಥ ಕೆಲಸನ ಮಾಡಬೇಕು. ಇರೋತಕ್ಕ ಅವನು ಹಂಗೆ ಮಾಡ್ದ, ಇವನು ಹಂಗೆ ಮಾಡ್ದ ನೋಡಿ ಏನೂ ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ಒಂದು ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಿ. ಗೊತ್ತಾ, ಆ ನೇಪಾಳದಲ್ಲಿ ಏನಾಗ್ತದೆ, ದಂಗೆ ಎದ್ದಿದ್ದಾರೆ ಜನ. ನೀವು ಇದೇ ರೀತಿಯಾಗಿ ಮಾಡ್ತಾ ಇದ್ರೆ, ಸಾಯಿಕುಮಾರ್ ಡೈಲಾಗ್ ಇದೆಯಲ್ಲ, ನೀವು ಇದೇ ರೀತಿಯಾಗಿ ಮಾಡಿದ್ರೆ ಜನ ರೊಚ್ಚಿಗೆದ್ದು ಮೆಟ್ನಲ್ಲಿ ಪೈಡ್ ಅಂತ ಹೊಡೆದು ಪುಟ್ಕೋಶಿ ವಿಧಾನಸೌಧಕ್ಕೆ ಮುಂದೆ ನಿಲ್ಲಿಸ್ತಾರೆ. ನೀವು ಆ ಪೊಲೀಸ್ ಅಂತೀರಾ ಅಂತೇಳಿ ಆ ಡೈಲಾಗ್ ಇದೆಯಲ್ಲ, ನಿಜವೂ ಕೂಡ ಅಕ್ಷರ ಸಹ ನಿಜ ಆಗ್ತದೆ ಮುಂದಿನ ದಿನಗಳಲ್ಲಿ. ನೀವೇನಾದರೂ ಕೂಡ ಈ ರೀತಿಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳನ್ನ ಕಾಪಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿಲ್ಲ ಅಂತಂದರೆ, ದಯಮಾಡಿ ವಿಡಿಯೋನ ನೋಡ್ತಿರೋಂಥದ್ದು ಅದೇನು ಕಮೆಂಟ್ ತಿಳಿಸ್ತಿರೋ ಏನು ತಿಳಿಸ್ತಿರೋ ನಮಗಂತೂ ಗೊತ್ತಿಲ್ಲ ಸ್ನೇಹಿತರೆ. ನಮಸ್ಕಾರ.